ಪರಿಷತ್ನ ಸಚಿವಾಲಯಕ್ಕೆ ಅಭ್ಯರ್ಥಿಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘಿಸಿರುವ ಆರೋಪ ಕೇಳಿ ಬರ್ತಾ ಇದೆ. ಯಾವುದೇ ಪ್ರಕ್ರಿಯೆ ನಡೆಸದೆ ನೇರ ನೇಮಕಾತಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇರುವುದು ಪರಿಷತ್ ಸಚಿವಾಲಯದಲ್ಲಿ. ಯಾವುದೇ ಪ್ರಕ್ರಿಯೆ ಇಲ್ಲಿ ನಡೆದಿಲ್ಲ, ನೇರವಾಗಿ ಆ ವ್ಯಕ್ತಿಗಳನ್ನ ನೇಮಕಾತಿ ಮಾಡಲಾಗಿದೆ ಅನ್ನುವಂಥ ಆರೋಪ. ಪ್ರಕ್ರಿಯೆಗಳಿರುತ್ತೆ, ಹಂತ ಹಂತವಾಗಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಯಾವುದೂ ಕೂಡ ಆಗಿಲ್ಲ. ಒಟ್ಟು 8 ಅಭ್ಯರ್ಥಿಗಳ ನೇರ ನೇಮಕಾತಿ ಮಾಡಲಾಗಿತ್ತು. ಇವರು ಯಾರಿಗೂ ಕೂಡ ಪ್ರಕ್ರಿಯೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಸ್ವಜನ ಪಕ್ಷಪಾತ ನಿಯಮ ಉಲ್ಲಂಘನೆಯ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧ ಎಂಎಲ್ಸಿ ನಾಗರಾಜ್ ಯಾದವ್ ಪತ್ರವನ್ನ ಬರೆದಿದ್ದಾರೆ. ಪರಿಷತ್ನ ಕಾರ್ಯದರ್ಶಿಗೆ ನಾಗರಾಜ್ ಯಾದವ್ ಪತ್ರವನ್ನ ಬರೆದಿದ್ದಾರೆ. ನೇರ ನೇಮಕಾತಿ ಸಂಬಂಧ ದಾಖಲೆ ಒದಗಿಸುವಂತೆ ಪತ್ರವನ್ನ ಬರೆದಿರುವಂತದ್ದು. ದಾಖಲೆ ನೀಡದಿದ್ರೆ ದೂರು ದಾಖಲಿಸುವ ಎಚ್ಚರಿಕೆ ಕೂಡ ಇಲ್ಲಿ ನಾಗರಾಜ್ ಕೊಟ್ಟಿದ್ದಾರೆ. ನೇರ ನೇಮಕಾತಿ ಯಾವ ಆಧಾರದ ಮೇಲೆ ನೀವು ಮಾಡಿದ್ರಿ, ಯಾವ ರೀತಿ ಪ್ರಕ್ರಿಯೆಯನ್ನ ತಂದ್ರಿ, ಒಟ್ಟು 8 ಜನ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡಿದಿರಲ್ವಾ, ಯಾವೆಲ್ಲ ಆಧಾರದ ಮೇಲೆ ನೀವು ಇವರನ್ನ ಆಯ್ಕೆ ಮಾಡಿದ್ದೀರಿ ಅಂತ ಎಂಎಲ್ಸಿ ನಾಗರಾಜ್ ಪತ್ರವನ್ನ ಬರೆದಿದ್ದಾರೆ. ನೇರ ನೇಮಕಾತಿಯಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನುವಂಥದ್ದು ವಿಚಾರ. ಪರಿಷತ್ ಸಚಿವಾಲಯಕ್ಕೆ ನೇಮಕಾತಿ ಮಾಡಿದ್ದಾರೆ. ಒಟ್ಟು 8 ಜನರ ನೇಮಕ ಆಗಿದೆ. ಬಟ್ ಡೈರೆಕ್ಟ್ ಆಗಿ ಇಲ್ಲಿ ಆಯ್ಕೆ ಮಾಡಿರುವಂಥದ್ದು, ಡೈರೆಕ್ಟ್ ಆಗಿ ಚೂಸ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ರೀತಿಯ ಹಂತ ಹಂತದ ಪ್ರಕ್ರಿಯೆಗಳನ್ನ ಇವರಿಗೆ ಕೊಟ್ಟಿಲ್ಲ, ಯಾವುದೇ ರೀತಿಯ ಪರಿಶೀಲನೆಯನ್ನು ಮಾಡದೆ ಇನ್ಫ್ಲುಯೆನ್ಸ್ ಮೇಲೆ ಇವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಎಂಎಲ್ಸಿ ನಾಗರಾಜ್ ಯಾದವ್ ಪತ್ರವನ್ನ ಬರೆದಿದ್ದಾರೆ. ಇನ್ನು ನೇರ ನೇಮಕಾತಿಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಬಸವರಾಜ ಹೊರಟ್ಟಿ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ನೇರ ನೇಮಕಾತಿ ನಡೆಸಿದ್ದಾರೆ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ವಿರುದ್ಧ ಆರೋಪ ಮಾಡಲಾಗ್ತಾ ಇರುವಂತದ್ದು. ಸಭಾಪತಿ ವಿರುದ್ಧ ಎಂಎಲ್ಸಿ ನಾಗರಾಜ್ ಯಾದವ್ ಆರೋಪ ಮಾಡ್ತಾ ಇದ್ದಾರೆ. 8 ಜನರ ಆಯ್ಕೆ ಆಗಿರುವಂತದ್ದು ಇವರಿಂದಾನೆ. ಸಭಾಪತಿಗಳ ನೇರ ಆಯ್ಕೆಯನ್ನ ಮಾಡಿಸಿರುವಂತದ್ದು ಇವರ ಇನ್ಫ್ಲುಯೆನ್ಸ್ ಇಂದಾಗಿ ಅವರು ಬಂದಿದ್ದಾರೆ, ಆಪ್ತರನ್ನ ನೇಮಿಸಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ನೇಮಕಾತಿ ಪ್ರಕ್ರಿಯೆ ಗಾಳಿಗೆ ತೂರಿ ನೇರ ನೇಮಕಾತಿ ಆರೋಪ ಮಾಡಿದ್ದಾರೆ. ನೇಮಕಾತಿಗೆ ಅಂತ ಅದಕ್ಕೆ ಆದಂತಹ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ, ಅದನ್ನ ಗಾಳಿಗೆ ತೂರಿ ಇಲ್ಲಿ ಪರಿಷತ್ನ ಸಚಿವಾಲಯಕ್ಕೆ ನೇಮಕ ಮಾಡಿದ್ದಾರೆ. ಸಭಾಪತಿ ಹೊರಟ್ಟಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು. ಈ ಬಗ್ಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಜೊತೆಯೂ ಚರ್ಚಿಸಿದ್ದಾರೆ ನಾಗರಾಜ್ ಯಾದವ್. ಸದನದಲ್ಲಿ ಅರ್ಧ ಗಂಟೆ ಚರ್ಚೆಗೆ ನಾಗರಾಜ್ ಯಾದವ್ ಸಿದ್ಧ ಆಗಿದ್ದಾರೆ. ಸದನದಲ್ಲಿ ಪ್ರಸ್ತಾಪ ಆಗುವಂತಹ ಚಾನ್ಸಸ್ ಇದೆ. ಈ ಬಗ್ಗೆ ನಾಗರಾಜ್ ಯಾದವ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಹೊರಟ್ಟಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಬಳಿ ಅಗತ್ಯ ದಾಖಲೆಗಳಿವೆ, ಬಿಡುಗಡೆ ಮಾಡ್ತೀನಿ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ ಸಚಿವಾಲಯದ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಧಾನ ಪರಿಷತ್ ಕಲಾಪದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಈ ಒಂದು ವಿಚಾರಕ್ಕೆ ಧ್ವನಿಯನ್ನ ಎತ್ತದಂತ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿನ್ನೆ ಸಾಕಷ್ಟು ಚರ್ಚೆ ಆಯ್ತು, ನೀವು ಒಂದು ವಿಧಾನ ಪರಿಷತ್ ಕಾರ್ಯದರ್ಶಿಯವರಿಗೆ ಬರೆದ ಒಂದು ಪತ್ರದ ವಿಚಾರವಾಗಿ. ನಾನೇನು ಅಧಿಕೃತವಾಗಿ ಪತ್ರವನ್ನು ಬರೆಯಲಿದ್ದೇನೆ, ಸಮಯವನ್ನು ಕೇಳಲಿದ್ದೇನೆ, ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ನಿನ್ನೆವರೆಗೂ ನಾನು ಯಾವುದೇ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡಿರಲಿಲ್ಲ. ಇವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಯಾರೋ ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ನಿಮ್ಮ ಮೇಲೆ ಆಪಾದನೆಗಳಿದೆ, ಈ ಥರ ನಾಗರಾಜ್ ಹೇಳ್ತಾರೆ ಅಂತಂದರೆ ಹೇಡಿಗಳು ಮಾತ್ರ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿದ್ಮೇಲೆ ನಾವು ಸತ್ಯದ ಅನಾವರಣ ಮಾಡಲೇಬೇಕಾಗ್ತದೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ಅವರು ಇಡೀ ಪತ್ರಕರ್ತನ ದಿಕ್ತಪ್ಪಿಸೋ ಕೆಲಸವನ್ನು ನಿನ್ನೆ ಮಾಡಿದ್ದಾರೆ. ಸಭಾಪತಿಗಳದ್ದು ಅತ್ಯಂತ ಗೌರವ ಕೊಡ್ತೇನೆ, ಆ ಪೀಠಕ್ಕೆ ಗೌರವ ಕೊಡ್ತೇನೆ, ಅವರ ಅನುಭವಕ್ಕೆ ಗೌರವ ಕೊಡ್ತೇನೆ. ಆದರೆ ಪತ್ರಕರ್ತರಿಗೆ ಹೇಳ್ತಕ್ಕಂಥದ್ದು KE ಎಕ್ಸಾಮ್ ನಡೆಸಿ ಎಲ್ಲ ಮೆರಿಟ್ ಮೇಲೆ ಮಾಡಿದ್ದೀನಿ ಅಂತ. KE ಎಕ್ಸಾಮಿಂದ ಬಂದ ಕ್ಯಾಂಡಿಡೇಟ್ಗಳ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋದು, ನೀವು 8 ಜನನ ನೇಮಕಾತಿ ಮಾಡ್ಕೊಂಡಿದ್ದೀರ ನೇರವಾಗಿ, ವಿತೌಟ್ ಎನಿ ಎಕ್ಸಾಮಿನೇಷನ್, ವಿತೌಟ್ ಎನಿ ಅಪ್ಲಿಕೇಶನ್. ಅದ್ರ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದು C&R ರೂಲ್ಸ್ಗಳ ವಿರುದ್ಧ ಇದೆ. ನೀವೇನಾದರೂ ಒಂದು ವೇಳೆ ಅದು 8 ವೇಕೆನ್ಸಿಗಳು ಫಿಲ್ ಮಾಡ್ಬೇಕು ಅನ್ನೋದಿದ್ರೆ KE ಎಕ್ಸಾಮ್ ಮಾಡಿದ್ರಲ್ಲ, 30 ಜನ ತಗೊಂಡಿದ್ರಲ್ಲ, ನೆಕ್ಸ್ಟ್ ರ್ಯಾಂಕಲ್ಲಿರೋನ್ನ ತಗೋಬೇಕಲ್ಲ ನೀವು. ಅದು ಬಿಟ್ಬಿಟ್ಟು ನೇರ ನಿಮ್ಗೆ ಬೇಕಾದವ್ರು ನೇಮಕಾತಿ ಮಾಡ್ಕೊಬಿಟ್ರೆ ಯಾರು ನಿಮ್ಗೆ ಅದು ಪರಮಾಧಿಕಾರ ಕೊಟ್ಟರು? ಆ ರೀತಿ ಪರಮಾಧಿಕಾರ ಇರೋದೇನೋ ಗೊತ್ತೇನೋ, ಸದನವನ್ನು ಚೆನ್ನಾಗಿ ನಡೆಸಲಿಕ್ಕೆ, ಸಂವಿಧಾನಬದ್ಧವಾಗಿ ನಡೆಸಲಿಕ್ಕೆ. ಈ ಸಂಬಂಧವಾಗಿ ಅಗತ್ಯ ದಾಖಲೆಗಳಿದಾವೆ ಸರ್, ಅಕ್ರಮ ನಡೆದಿದೆ ಅಂತ ಈಗಲೂ ಆ ಹೇಳಿಕೆ ಬದ್ಧನ ಸರ್? ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ, ಅವರ ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ಅವ್ರು ನಿಜವಾಗ್ಲೂ ಕೂಡ ಸಭಾಪತಿಗಳು ಸಭಾಪೀಠಕ್ಕೆ ಗೌರವ ಕೊಡಿ, ಸದನಕ್ಕೆ ಗೌರವ ಕೊಡೋದಾದ್ರೆ ಅರ್ಧ ಗಂಟೆ ಚರ್ಚೆ ಕೊಡಿ ಅನ್ನೋ ಸವಾಲನ್ನ ಹಾಕ್ತಾ ಇದ್ದೀನಿ. ಒಂದು ವೇಳೆ ದಾಖಲೆಗಳನ್ನು ಕೊಡಲಿಲ್ಲ ಅಂತಂದ್ರೆ ನೀವು ಹೇಳಿದ್ನ ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ. ಯಾರು ಹೇಡಿಗಳು ಅಂತೇಳಿ ತದನಂತರ ತೀರ್ಮಾನ ಆಗಲಿ.
ಕೆಲವರೆಲ್ಲ ಧ್ವನಿ ಆ ಒಂದು ಕಲಾಪದಲ್ಲಿ ಕ್ಷಮೆ ಹೆಚ್ಚಿದ್ರಿ ಸರ್. ಯಾಕ ಒಂದು ಆಲೋಚನೆ ಬಂತು? ನಾನು ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಾ ಇದ್ದೆ. ನನಗೆ ಒಂದು ಶೋಷಿತ ವರ್ಗದ ಒಬ್ಬ ಪೇಷಂಟ್ಗೆ ಕರಳನ್ನೇ ಕಿತ್ಕೊಂಡಿರೋ ವಿಚಾರ ನಾನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಅದು ಇವೆಲ್ಲ ವಿಚಾರಕ್ಕಿಂತ ಅದು ಬಹಳ ದೊಡ್ಡ ವಿಚಾರ. ಒಬ್ಬ ಶೋಷಿತ ವರ್ಗದ ಬಡವ ಪೇಷಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆವಾಗ ಅವರು ಕಾನೂನುಗಳಿದೆ ಅಂತ ಏನೋ ಮಾತಾಡಿದಾಗ ನಾನು ಅದನ್ನು ಹೇಳಿದೆ ಅವ್ರಿಗೆ. ನಾನು ಪೀಠಕ್ಕೆ ಗೌರವ ಕೊಡ್ತೇನೆ, ನಾವು ಕಾನೂನುಗಳು ತಿಳ್ಕೊಂಡು ಬಂದಿರೋರು ಅಂತ ಹೇಳಿದಾಗ ಬಿಜೆಪಿಯವರು ಹೇಳ್ತಾರೆ ಪೀಠಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳಿದಾಗ ಪೀಠಕ್ಕೆ ಅವಮಾನ ಆಗಿದ್ರೆ ನಾನು ಕ್ಷಮೆ ಕೇಳ್ತೇನೆ. ಆದರೆ ನಾನು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು ನಿಲ್ಲುವುದಿಲ್ಲ, ಸತ್ಯವನ್ನು ಹೇಳಕ್ಕೆ ಹಿಂಜರಿಯುವುದಿಲ್ಲ. ನೇಮಕಾತಿ ಅಕ್ರಮದ ವಿಚಾರದಲ್ಲಿ ಕ್ಷಮೆ ಕೇಳಿಲ್ಲ ನಾವು. ನೀವು ನೇಮಕಾತಿ ವಿಚಾರ ಕ್ಷಮೆ ಕೇಳೋ ಪ್ರಶ್ನೆನೇ ಬರಲ್ಲ. ನಾನು ಯಾಕೆ ಕ್ಷಮೆ ಕೇಳಬೇಕು? ತಪ್ಪು ಮಾಡಿರೋದು ಅವರು, ಕ್ಷಮೆನೂ ಕೇಳಬೇಕಾಗೋದು ಅವರು. ಅವ್ರ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕಾಗಿರೋದು ಅವರು, ನಾನಲ್ಲ. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇನ್ನು ಇದೇ ವಿಚಾರವಾಗಿ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಮಾತನಾಡಿ, ಸಭಾಪತಿ ಬದಲಾವಣೆ ಬಗ್ಗೆ ಅಂತಿಮವಾಗಿ ಸಿಎಂ ಡಿಸಿಎಂ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನನ್ನ ಮಾಹಿತಿ ಪ್ರಕಾರ ಅಂಥದ್ದು ಯಾವುದೇ ತಯಾರಿ ನಡೆಸಿಲ್ಲ, ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಅಂತಿಮವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಪಕ್ಷ ವರಿಷ್ಠರು ಇದನ್ನು ತೀರ್ಮಾನ ತಗೊಳ್ತಾರೆ. ಈಗ ನಮ್ಮ ಮುಂದೆ ಇರೋ ಸದಾ ನಡೀತಾ ಇದೆ. ಅಂತಹ ಯಾವುದೇ ಬೆಳವಣಿಗೆ ನಮಗೆ ಕಾಣ್ತಾ ಇದೆ. ಅಭಿಪ್ರಾಯ ಮಾಡಲು ತಪ್ಪೇನಿಲ್ಲ. ಆದರೆ ಅಂತಿಮವಾಗಿ ತೀರ್ಮಾನ ತಗೊಳ್ಳೋದು ಮುಖ್ಯಮಂತ್ರಿ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು, ಯಾವಾಗ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾರೆ. ಈಗ ಸದ್ಯಕ್ಕೆ ವಿಧಾನಸಭೆ, ವಿಧಾನ ಪರಿಷತ್ ನಡೀತಾ ಇದೆ. ನಮ್ಮ ಆದ್ಯತೆ, ಸರ್ಕಾರ ಆದ್ಯತೆ, ಈ ಸರ್ಕಾರದ ನಮ್ಮ ರಿಪೋರ್ಟ್ ಕಾರ್ಡ್ ಕೊಡೋದು ಹಾಗೂ ವಿರೋಧ ಪಕ್ಷವರು ಏನು ಟೀಕೆ ಮಾಡ್ತಾರೆ ಅದಕ್ಕೆ ತಕ್ಕ ಉತ್ತರ ಕೊಡೋದು. ಅದಕ್ಕೆ ಆ ಪ್ರಶ್ನೆ ಅಪ್ರಸ್ತುತ. ನಮ್ಮ ಈಗಾಗಿರೋದು ಸದನ ನಡೆಯಬೇಕು, ಸದನಗಳಲ್ಲಿ ಚರ್ಚೆ ಆಗಬೇಕು. ಅದೆಲ್ಲ ಮಿಕ್ಕಿದೆಲ್ಲ ವಿಚಾರಗಳನ್ನ ನಮ್ಮ ಡೆಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಂದ್ರೆ ಕ್ಯಾಬಿನೆಟ್ ಬಗ್ಗೆ ಅದೇ ಸಮಯ ಸಂದರ್ಭ ಬರುವಾಗ ಅದೊಂದು ತೀರ್ಮಾನ ಆಗುತ್ತೆ. ಕಾಲಗರ್ಭದಲ್ಲಿ ಏನೇನು